ಇಲ್ಲ ಅದರದಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು, ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ. ಮೊದಲಿಂದಲೂ 70 ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ. ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರ ಮೇಲೆ ಜವಾಬ್ದಾರಿ ಇದೆ. ಸೊ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು. ಸಚಿವ ಸಂಪುಟ ಸಭೆಗೆ ಅಂತ HM ಮಾದೇವನವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ನೋಡಿ, ಅದು ಅವರ ಇರಬೇಕು, ಅವರ ಅಭಿಪ್ರಾಯ ಇರ್ಬೋದು. ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು, ಅದಕ್ಕೆ ಪರಿಹಾರ ಮಾಡಬೇಕು. ಯಾರು ಹೊಣೆ ಅಂತ ಘಟನೆಗಳು ನಡೆಯೋದಕ್ಕೆ ಯಾರು ಹೊಣೆ? ಯಾರು ಹೊಣೆ ಅಂದ್ರೆ ನೀವು ಅದನ್ನೇ ನೀವು ಸರ್ಚ್ ಮಾಡಬೇಕಲ್ಲ, ಯಾರು ಹೊಣೆ ಅಂತ. ಈಗ ನಿಮ್ಮದು ಜವಾಬ್ದಾರಿ ಇದೆ, ನಮ್ದು ಅಷ್ಟೇ ಅಲ್ಲ. ನನಗೂ ಇದೆ, ನಿಮ್ಮದು ಇದೆ. ನೀವು ಕಾಶ್ಮೀರದ ಕನ್ಯಾಕುಮಾರಿ ನಿಮ್ಮದು ಒಂದು ನೆಟ್ವರ್ಕ್ ಇದೆ. ಯಾರು ಹೊಣೆಗಾರ ಅನ್ನೋದು ಪತ್ತೆ ಹಚ್ಚುವಂಥ ಕೆಲಸ ನಿಮ್ಮದು ಇದೆ, ನಮ್ಮದು ಇದೆ. ತಕ್ಷಣ ಹೇಳೋಕ್ಕಾಗೋಲ್ಲ. ಹೊಣೆಗಾರಿಕೆಯನ್ನ ಮಾದೇವಪ್ಪ ಅವರು ಹೊರಿಸಿರುವಂಥದ್ದು ಪ್ರಧಾನಿಗಳಿಗೆ ಅಂತೇಳಿ ಅಲ್ಲ, ಅವರಿಗೆ ಹೊರಿಸ್ಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಅಟ್ಲೀಸ್ಟ್ ಒಂದು 3-4 ದಿವಸ ಹೋದ ಮೇಲೆ ಒಂದೊಂದೇ ಹೊರಗೆ ಎಳೆಯಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಂತರ ಅದ್ರ ಬಗ್ಗೆ ಹೇಳ್ಬೋದು, ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಈಗ ರಾಜ್ಯ ರಾಜಕಾರಣ ವಿಚಾರ ಸಭೆಯನ್ನು ಮಾಡಿದ್ದೀರಿ, ಮತ್ತು ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಏನು ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು, ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ. ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಸೊ ಬಂದು ಭೇಟಿ ಆಗ್ತಾರೆ ಎಲ್ಲ ಯಾವಾಗಲೂ ಬಂದಾಗ. ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು, ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎಲ್ಲಿಗೆ ಬಂದಿದೆ? ಸದ್ಯ ಅಂತ ಇಲ್ಲ ಅಂಥ ವಿಚಾರ ಯಾವುದೂ ಪಕ್ಷದ ಮುಂದಿಲ್ಲ. ಸೊ ಬಂದಾಗ ಅದನ್ನು ನಮಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಸಮಾವೇಶ ಪ್ರೆಸಿಡೆಂಟ್ ಕೂಡ ಹೇಳಿದ್ದಾರೆ ಸರ್, ಇಂಥ ಸಂದರ್ಭದಲ್ಲಿ ಈ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡ್ತಾರೆ? ಅದು ಕೇಂದ್ರ ಸರ್ಕಾರ ಪತ್ತೆ ಹಚ್ಚಬೇಕು, ನಾವು ಹಚ್ಚಕ್ಕಾಗಲ್ಲ. IB ಇದೆ, ಬೇರೆ ಬೇರೆ ಏಜೆನ್ಸಿಗಳಿದೆ, ರಾ ಇದೆ, ಅವ್ರ ಕೆಲಸ ಅದು. ಅದನ್ನು ದಿನನಿತ್ಯ ನಡೀತಾನೆ ಇರ್ತೈತಿ, ಏನು ಹೊಸದಲ್ಲ, ನಡೀತಾನೆ ಇರ್ತೈತಿ. ಸಮಗ್ರ ತನಿಖೆ ಆಗಬೇಕಾಗುತ್ತೆ, ತಕ್ಷಣ ಹೇಳೋಕ್ಕೆ ಆಗೋಲ್ಲ. ಸಮಗ್ರ ತನಿಖೆ ಆಗಲಿ, ವೇಟ್ ಮಾಡೋಣ. ಈಗ ಅದನ್ನ ಖಂಡಿಸ್ತೀವಿ, ಆ ಘಟನೆ ಆಗಬಾರ್ದಿತ್ತು, ಆಗಿದೆ. ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.